ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ? ಸೊ ಇವತ್ತು ಲೇಟ್ ಆಗಿಬಿಟ್ಟಿದೆ, 4:40 ಆಗಿಬಿಟ್ಟಿತ್ತು. ಸೊ ಹೆಡ್ ಪೈನ್ ಯಾಕೋ ಕಮ್ಮಿನೇ ಆಗ್ತಿಲ್ಲ, ಎದ್ದೇಳಬೇಕು ಅಂದರೆ ಆಗ್ತಿಲ್ಲ. ಈ ಚಳಿಗೂ ಏನು ಅಂತಲೇ ಗೊತ್ತಾಗ್ತಿಲ್ಲ. ಬಟ್ ಇವತ್ತು ಬೇರೆ ಗುರುವಾರ, ಲೇಟ್ ಆಗಿಬಿಟ್ಟಿದೆ. ಹಾಗಾಗಿ ಬೇಗ ಬೇಗ ಕೆಲಸ ಮಾಡಬೇಕು, ಟೆಂಪಲ್ಗೆ ಹೋಗಬೇಕು. ಸೊ ನಾವು ಲೇಟ್ ಮಾಡಿದ್ರೆ ಮತ್ತೆ ಇನ್ನೂ ಫುಲ್ಲು ಜನ, 10 ಗಂಟೆ ಮೇಲಾದರೆ ಫುಲ್ಲು ರಶ್ ಆಗಿಬಿಡುತ್ತೆ. ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬೇಕು ಅಂತ ಹೇಳಿ ಇವತ್ತಿಂದ ತಿಂಡಿಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿದ್ನಲ್ಲ, ಬೇಗ ಆಗುತ್ತೆ ಅಂದ್ಬಿಟ್ಟು ಏನು ತೊಂದರೆ ಇಲ್ಲ ಅಂದ್ಕೊಂಡು ನಾನೇ ಸುಮ್ಮನೆ ಆದೆ. ಸೊ ಇವತ್ತು ನಾನು ಉಪವಾಸ ಅಲ್ವಾ, ಏನು ಉಪ್ಪಿಟ್ಟು ಎಷ್ಟೊತ್ತು ಮಾಡೋದು ಅಂದ್ಬಿಟ್ಟು ಬೇಗ ಬೇಗ ಹೊರಗಡೆ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ. ಸೊ ನೋಡಿ, ನಾವು ಬೆಳಗ್ಗೆ ಎದ್ದು ಹೆಣ್ಮಕ್ಳಿಗೆ ಇಷ್ಟೆಲ್ಲ ಕೆಲಸ ಇರುತ್ತೆ. 10 ನಿಮಿಷ ಲೇಟ್ ಆದ್ರೂ ಅಯ್ಯೋ ಲೇಟ್ ಆಗಿಬಿಡ್ತಾ ಅಂತ ಅರ್ಜೆಂಟಲ್ಲೆಲ್ಲ ಮಾಡಬೇಕು. ಈ ಕಿಟಕಿ ಬಾಗಿಲೆಲ್ಲ ಡೈಲಿ ಕ್ಲೀನ್ ಒರೆಸ್ತಾನೆ ಇರ್ತೀನಿ, ಆದರೂ ಧೂಳಿದ್ದೇ ಇರುತ್ತೆ. ನನಗಂತೂ ಇದನ್ನೆಲ್ಲ ಕ್ಲೀನ್ ಮಾಡಿ ಒಳಗಡೆ ಹೋಗೋ ಅಷ್ಟೊತ್ತಿಗೆ ಎಷ್ಟು ಟೈಮ್ ಆಗಿಬಿಟ್ಟಿರುತ್ತೆ ಅಂತ, ಹೊರಗಡೆ ಎಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ. ನೋಡಿ, ಇದೆಲ್ಲ ಕಿಟಕಿ ಬಾಗಿಲು ಮತ್ತು ಬಾಗಿಲೆಲ್ಲ ತೊಳೆದು ಹೊಸ್ಲಿಗೆ ಅರಿಶಿನ ಕುಂಕುಮ, ತುಳಸಿ ಅರಿಶಿನ ಕುಂಕುಮ, ರಂಗೋಲಿ ಹಾಕೋ ಅಷ್ಟೊತ್ತಿಗೆ, ಇಷ್ಟು ಮಾಡೋ ಅಷ್ಟೊತ್ತಿಗೆ 5:10 5:15 ಆಗಿಬಿಟ್ಟಿರುತ್ತೆ. ಸೊ ನಾನು ಅಲ್ಲಿ ಹೋಗಿ ಟಿಫನ್ಗೆಲ್ಲ ರೆಡಿ ಮಾಡಿ, ಅಪ್ಪ ಎಷ್ಟು ಕೆಲಸ. ಬೆಳಗ್ಗೆ ಎದ್ದೀವಿ, ಮಕ್ಕಳು ಸ್ಕೂಲು ಕಳಿಸೋವರೆಗೂ ಕೆಲಸನೇ. ಅಲ್ಲಿಂದ ಬಂದು ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಮತ್ತೆ ಪಾತ್ರೆ ತೊಳೆಯೋದು, ಎಷ್ಟು ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ. ಕೆಲವ್ರು ಹೇಳ್ತಾರೆ ಹೌಸ್ ವೈಫ್ ಏನು ಕೆಲಸ ಇರುತ್ತೆ ಅಂತಾರೆ. ಎಷ್ಟು ಕೆಲಸ ಮಾಡ್ತೀವಿ ಅಂತ ನಮಗೆ ಗೊತ್ತಿರುತ್ತೆ. ಮನೇಲಿ ಎಷ್ಟೇ ಕೆಲಸ ಮಾಡಿದ್ರು ಕೆಲಸ ಇದ್ದೇ ಇರುತ್ತೆ. ಸೊ ಇಲ್ಲಿ ಹೊಸ್ಲೆಲ್ಲ ಕ್ಲೀನಿಂಗ್ ಮಾಡಿ, ಡೈಲಿ ಕೆಲಸ ಇದ್ದೇ ಇರುತ್ತಲ್ವ. ಸೊ ನನ್ನದೇ ಅಂತಲ್ಲ, ಎಲ್ಲ ಹೆಣ್ಮಕ್ಳದ್ದು ಇದೇ ಕೆಲಸನೇ. ಬೆಳಗ್ಗೆ ಬೇಗ ಎದ್ದೇಳಬೇಕು. ಅದರಲ್ಲೂ ಒಬ್ಬೊಬ್ಬರು ಮಕ್ಕಳಿರೋದಾದ್ರೆ ಹೆಂಗೋಗುತ್ತೆ, ಇಬ್ಬಿಬ್ಬರು ಮಕ್ಕಳು ಸ್ಕೂಲಿಗೆ ಕಳಿಸೋದು. ಮಕ್ಕಳು ಸ್ಕೂಲಿಗೆ ಕಳಿಸಿದಂಗೆ ಹಿಂದೆಯೇ ಅವ್ರ ಯಜಮಾನರಿಗೆ ಟಿಫನ್ ರೆಡಿ ಮಾಡಿ ಅವ್ರ ಕೆಲಸಕ್ಕೆ ಹೋಗೋಷ್ಟಕ್ಕೆ ಅವರಿಗೆಲ್ಲ ರೆಡಿ ಮಾಡಿ ಕೊಡೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಅಂತ. ನಮ್ಮದು ಎಲ್ಲ ಕೆಲಸ ಮುಗಿಸಿ ನಾವು ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಕರೆಕ್ಟಾಗಿ ನಂದು ಕೆಲಸ ಮುಗಿಸಿ ನನ್ನ ಮಕ್ಕಳು ಸ್ಕೂಲಿಗೆ ಕಳಿಸಿ ನಂದು ಪೂಜೆ ಎಲ್ಲ ಮುಗ್ದು ನಾನು ತಿಂಡಿ ತಿನ್ನೋ ಅಷ್ಟು ಕರೆಕ್ಟಾಗಿ 11:30 ಆಗುತ್ತೆ. ಸೊ ನಾನು ತಿಂಡಿ ತಿನ್ನೋದು, ಯಾಕಂದರೆ ಕೆಲಸ ಎಲ್ಲ ಮುಗಿಸಿ ನಾನು ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ದೇವಸ್ಥಾನದಿಂದ ಬಂದು ನಾನು ತಿಂಡಿ ತಿನ್ನೋ ಅಷ್ಟಕ್ಕೆ 11:30 ಆಗುತ್ತೆ. ಸೊ ಗುರುವಾರ ಇರೋದನ್ನು ನಾನು ಉಪವಾಸ ಇರ್ತೀನಿ. ಮತ್ತು ಡೈಲಿ ನಾನು ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗ್ತೀನಿ, ಮಂಗಳವಾರ ಬುಧವಾರ ಇಲ್ಲ, ಮಂಗಳವಾರ ಯಾವಾಗಲೂ ಹೋಗಲ್ಲ. ಗಣಪತಿ ದೇವಸ್ಥಾನ ಫ್ರೀ ಟೈಮ್ ಇತ್ತು ಅಂದರೆ ಹೋಗ್ತೀನಿ, ಇಲ್ಲಾಂದರೆ ಇಲ್ಲ. ಇನ್ನು ಬುಧವಾರ ಇಲ್ಲ, ಗುರುವಾರ ಗುರುವಾರ ರಾಯರ ದೇವಸ್ಥಾನ, ಬಾಬನ ದೇವಸ್ಥಾನ, ಶುಕ್ರವಾರ ಇಲ್ಲೇ ನಮ್ಮ ಮನೆ ಹತ್ರ ಇರೋ ನೆಲಮಶ್ವರಮ್ಮ, ಶನಿವಾರ ಇದು ಶಂಕರನಾಥನ ದೇವಸ್ಥಾನ. ಸೊ ಹೀಗೆ 7 ದಿನದಲ್ಲಿ 4 ದಿನ ದೇವಸ್ಥಾನ ಅದರಿಂದ ಓಡಾಡೋದೇ ಆಗುತ್ತೆ. ಸೊ ನಂದಿಲ್ಲಿ ಮನೆ ಕೆಲಸ ಮುಗಿಸಿ ಮಕ್ಳನ್ನ ಸ್ಕೂಲಿಗೆ ಕಳಿಸಿ, ಅಲ್ಲಿಂದ ನಾನು ನಮ್ಮ ಯಜಮಾನರು ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಅವ್ರು ಡ್ಯೂಟಿಗೆ ಹೊರಡ್ತಾರೆ. ಅವ್ರನ್ನ ಡ್ಯೂಟಿಗೆ ಕಳಿಸಿ ಮತ್ತೆ ಪಾತ್ರೆ ಎಲ್ಲ ತೊಳೆದು ಅವ್ರಿಗೆ ಕ್ಲೀನಿಂಗ್ ಮಾಡಿ ಮತ್ತೆ ಮಾವನಿಗೆ ತಿಂಡಿ ಕೊಡಬೇಕು. ಮಾವನಿಗೆ ತಿಂಡಿ ಕೊಟ್ಟು, ಅವರಿಗೆ BP ಇರೋದ್ರಿಂದ ಅವ್ರಿಗೆ ಟ್ಯಾಬ್ಲೆಟ್ ಕೊಟ್ಟು, ಸೊ ಇಷ್ಟೆಲ್ಲ ಅವ್ರು ತಿಂಡಿ ಮತ್ತೆ ನಾನು ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟಕ್ಕೆ 12:30 1 ಗಂಟೆ ಆಗುತ್ತೆ, 1:30 ಆಗುತ್ತೆ. ಸೊ ನಾನು ಹಿಂಗೆ ಕುತ್ಕೊಂಡು 10 ನಿಮಿಷ TV ನೋಡೋ ಅಷ್ಟಕ್ಕೆ 2:30 ಆಗುತ್ತೆ. ಮತ್ತೆ ಮಕ್ಕಳು ಬರ್ತಾರೆ, ಅವ್ರಿಗೆ ಏನಾದರೂ ಸ್ನ್ಯಾಕ್ಸು ಪ್ರಿಪೇರ್ ಮಾಡೋ ಅವಶ್ಯಕ ಆಗುತ್ತೆ. ಸೊ ನೋಡಿ, ಮನೇಲಿರೋ ಏನು ಮಾಡ್ತೀಯ, ಕೆಲವರು ಕೇಳ್ತಿರ್ತಾರೆ. ದಯವಿಟ್ಟು ಅದೊಂದು ಮಾತ್ರ ಕೇಳಬೇಡಿ, ಮನೇಲಿ ಇರ್ತೀರ ಏನು ಕೆಲಸ ಮಾಡ್ತೀಯ, ನಾವು ಹೊರಗಡೆ ಸಾಕಾಗ್ಬರ್ತೇನೆ. ನಿಜ ಹೇಳಬೇಕು, ನಾವು ಹೊರಗಡೆ ಕೆಲಸ ಮಾಡಿ ಬರ್ಬೋದು, ಮನೆ ಕೆಲಸ ಮಾಡೋದಕ್ಕಾಗೋದಿಲ್ಲ. ಕೆಲವ್ರು ಹೌಸ್ ವೈಫು ಅಂದರೆ ಏನೋ ಒಂಥರ ಕೇರ್ಲೆಸ್ಸಾಗಿ ಮಾತಾಡ್ತಿರ್ತಾರೆ. ಸೊ ಅವರಿಗೂ ಮನೇಲಿ ಕೆಲಸ ಎಷ್ಟು ಇರುತ್ತೆ ಅನ್ನೋದು ಅವ್ರು ಮಾಡೋರಿಗೆ ಗೊತ್ತಿರುತ್ತೆ. ಹೌಸ್ ವೈಫ್ ಅಂದ್ಬಿಟ್ಟು ಯಾರು ಅಷ್ಟು ಕೇರ್ಲೆಸ್ಸಾಗಿ ಮಾತಾಡಬೇಡಿ. ಮನೇಲಿ ಏನು ಕೆಲಸ ಮಾಡೋದಕ್ಕಿಂತ ಯಾವತ್ತೂ ಅವ್ರು ಕೇಳೋಕ್ಕೆ ಹೋಗಬೇಡ್ರಿ, ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ. ಸೊ ನಾನಿಲ್ಲಿ ಟಿಫನಿಗೆ ಇವತ್ತು ಉಪ್ಪಿಟ್ಟು ಅಂದರೆ ನಮ್ಮ ಮನೇಲಿ ನಾರ್ಮಲ್ ಉಪ್ಪಿಟ್ಟು ಮಾಡಿದ್ರೆ ಯಾರೂ ತಿನ್ನೋದಿಲ್ಲ. ಸೊ ತರಕಾರಿ ಅದಕ್ಕೆ ಜೊತೆಗೆ ಮತ್ತು ಇದು ಸಬ್ಬಸಿಗೆ ಸೊಪ್ಪು. ಸೊ ನಮ್ಮ ಮನೇಲಿ ಸಬ್ಬಸಿಗೆ ಸೊಪ್ಪು ಉಪ್ಪಿಟ್ಟು ಮಾಡಬೇಕು ಅಂತ ತರಿಸಿದ್ದೆ. ಈ ಥರ ಮಾಡಿದ್ರೆ ನಮ್ಮ ಮಕ್ಕಳು ತಿಂತಾರೆ. ಇಲ್ಲ ನಾರ್ಮಲ್ ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟ ಅಂತಾರೆ. ಈ ಥರ ಒಂದು ಸ್ವಲ್ಪ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕೊಟ್ಟರೆ ಇನ್ನೂ ಸೂಪರಾಗಿ ಇರುತ್ತೆ. ಮಧ್ಯಾಹ್ನಕ್ಕೂ ಸ್ವಲ್ಪ ಬಿಸಿ ಇರುತ್ತೆ. ಇವ್ರು ತೊಗೊಂಡೋಗೋದು ಬಾಕ್ಸು, ಸೊ ಇದ್ರ ಹಾಟ್ ಬಾಕ್ಸ್ ಥರ ಇರುತ್ತೆ, ಚೆನ್ನಾಗಿ ಬಿಸಿ ಇರುತ್ತೆ. ಅದ್ರ ಜೊತೆ ಸ್ವಲ್ಪ ಮೊಸರು ಹಾಕಿ ಕಳಿಸಿದ್ರೆ ತಿಂತಾರೆ. ಇಲ್ಲಿ ನಮಗೂ ನಂದು ಫ್ರೆಶ್ ಆಫ್ ಎಲ್ಲ ಮುಗ್ದು ತಿಂಡಿದು ರೆಡಿ ಮಾಡಿಟ್ಟು ಗೊಂಬೆಗೆ ತಲೆ ಬಸ್ತಾ ಇದ್ದೀನಿ. ಗೊಂಬೆ ಏನೋ ಹೇಳ್ತಾ ಐತೆ, ನನಗೆ ಟೈಮ್ ಇದರಲ್ಲಿ ಏನು ಮಾತಾಡ್ತಾರೆ ಅವರು ಅಂತ ಕೇಳಿ. ನೋಡಿ, ತಿಂಡಿ ರೆಡಿ ಆಯಿತು. ನೋಡಿ, ಇಲ್ಲಿ ನನ್ನ ಮಕ್ಕಳು ಏನೂ ಕೆಲಸ ಮಾಡ್ಕೊಳ್ಳೋದಿಲ್ಲ. ನಮ್ಮಮ್ಮ ಅಂತೂ ಪ್ರತಿಯೊಂದಕ್ಕೂ ಅದನ್ನ ಒಂದು ವಾಟ್ರ್ ಬಾಟ್ಲು ನೀರು ಹಾಕ್ಕೊಳ್ಳೋದಿಲ್ಲ, ಒಂದು ಲಂಚ್ ಬಾಕ್ಸ್ ಏನೂ ರೆಡಿ ಮಾಡ್ಕೊಳ್ಳಲ್ಲ. ಸೊ ಎಲ್ಲ ನಾನೇ ರೆಡಿ ಮಾಡಿಕೊಡ್ಬೇಕು, ಸಾಕಾಗೋಗುತ್ತೆ. ನಮ್ಮ ಗೊಂಬೆನ ಒಂಚೂರು ಬಾಕ್ಸ್ ಎತ್ತಿಟ್ಕೊಡೋದು, ವಾಟ್ರ್ ಬಾಟ್ಲು ನೀರು ಹಾಕೊಳ್ಳೋದು ಎಲ್ಲ ಮಾಡ್ತಾಳೆ.
ಸೊ ಅವ್ರ ಸ್ಕೂಲಿಗೆ ಕಳಿಸಿ ನಮ್ಮನೆ ಪೂಜೆ ಮುಗಿಸಿ ನಾವು ಇವಾಗ ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಈ ಕಂಪ್ನಿಯಲ್ಲಿ ನಾನು ಇವಾಗ ತಂಗಿ ಕೆಲಸ ಮಾಡ್ತೀನಿ ನೈಸಲ್ಲಿ. ಕೆಲಸ ಮಾಡೋದು ನೋಡಿ, ಅದು ನೈಸ್ ರೋಡು. ಈ ಬೆಂಗಳೂರಲ್ಲಿ ಏನು ಪ್ರಾಬ್ಲಮ್ಮು ಅಂತಂದರೆ ಟ್ರಾಫಿಕ್ ಜಾಮು. ಸೊ ಯಾರೇ ಒಂದು ಕೆಲ್ಸಕ್ಕೆ ಹೋಗಬೇಕು, ಸ್ಕೂಲಿಗೆ ಹೋಗೋ ಮಕ್ಕಳಿಂದ ಹಿಡಿದು ಪ್ರತಿಯೊಂದು ಒಂದು ರೀಸನ್ ಏನಂತಂದರೆ ಟ್ರಾಫಿಕ್ ಜಾಮ್. ನಿಜವಾಗ್ಲೂ ಬೆಂಗಳೂರಲ್ಲಿ ನಾವು ಇನ್ ಟೈಮಿಗೆ ಹೋಗಬೇಕು ಅಂತ ಅಂದರೆ, ಸೊ ನಾವಿವಾಗ 9:30ಗೆ ಹೋಗಬೇಕು ಅಂತಂದರೆ ನಾವು 8:30ಗೆ ಬಿಟ್ರೇ ನಾವು ಆ ಟೈಮಿಗೆ ರೀಚ್ ಆಗೋಕ್ಕಾಗೋದು. ಇಲ್ಲಾಂದರೆ ಆಗೋದಿಲ್ಲ ನೋಡಿ. ನಾವು 9 ಗಂಟೆಗೆ ಬಿಟ್ಟವ್ರ ಮನೇನ ಎಷ್ಟು ಬೇಗ ಹೋಗ್ಬೋದು ಅಂದರೆ ಫುಲ್ಲು ಟ್ರಾಫಿಕ್ ಜಾಮ್. ಇನ್ ಟೈಮಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿತ್ತು. ಸೊ ಹಂಗೂ ಹಿಂಗೂ ನೋಡಿ 9:45 ಆಗಿತ್ತು. ಅಲ್ಲಿ ಎಷ್ಟು ಜನ ಇದ್ದಾರೆ ನಾನು ಹೇಳ್ದಂಗೆ ನೋಡಿ. ಸೊ ಗುರುವಾರ ಈಗಲೇ ಇಷ್ಟು ಜನ ಪರವಾಗಿಲ್ಲ, ಬಟ್ ಇನ್ನೂ ಎಷ್ಟು ಜನ ಆಗಿಬಿಡ್ತಾರೆ. 10:30 ಮೇಲೆ ಸಿಕ್ಕಾಪಟ್ಟೆ ಜನ ಆಗಿಬಿಡ್ತಾರೆ. ಹಂಗಾಗಿ ಅವರು ಡ್ಯೂಟಿಗೆ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಬೇಗನೆ ಎಲ್ಲ ನನ್ನ ಕೆಲಸ ಮುಗಿಸಿ ಪ್ರತಿ ಅಂದರೆ ಗುರುವಾರ ನನಗೆ ಇಲ್ಲಿಗೆ ಬರಲಿಲ್ಲ ಅಂದರೆ ಸಮಾಧಾನವೇ ಆಗೋದಿಲ್ಲ. ನಾನು ರೆಗ್ಯುಲರಾಗಿ ಇಲ್ಲಿ ರಾಯರ ದೇವಸ್ಥಾನಕ್ಕೆ ಬಂದು ರಾಯರಿಗೆ ನಮಸ್ಕಾರ ಮಾಡಿ, ಸೊ ನಾನು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದೆ. ನಮ್ಮದು ಪೂಜೆ, ನಮ್ಮದು ಆರತಿ ಎಲ್ಲ ಮುಗಿಸಿ ನಾವು ಇವಾಗ ನೆಕ್ಸ್ಟ್ ಇನ್ನು ಮುಂದೆ ಸ್ವಲ್ಪ ಈ ರಾಯರದ್ದಿದೆ ಅಲ್ಲಿಂದ ಹೆಜ್ಜೆ ನಮಸ್ಕಾರ ಹಾಕಿ ಆಮೇಲೆ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತೀನಿ. ಅಲಂಕಾರ ಎಲ್ಲ ಮುಗಿದಿದೆ. ಸೊ ಇಲ್ಲಿ ಬಂದು ಅಲ್ಲಿ ತುಪ್ಪದ ಆರತಿ ಬೆಳಗ್ಗೆ ಇಲ್ಲಿ ಬಂದು ನಾನು ಪ್ರತಿ ಗುರುವಾರ ಇಲ್ಲಿ ಹೆಜ್ಜೆ ನಮಸ್ಕಾರ ಹಾಕ್ತೀನಿ. ಸೊ ನನಗೆ ಒಂಥರ ಏನೋ ಸಮಾಧಾನ. ಇನ್ನೊಂದು ಹೇಳಬೇಕು ಅಂದರೆ, ನಾವು ರಾಯರ ದೇವಸ್ಥಾನಕ್ಕೆ ಹೋದರೆ ಹೆಜ್ಜೆ ಮೇಲೆ ಇವರು ನಮ್ಮ ಪಕ್ಕದವ್ರನ್ನೇ ಹಾಕ್ತಾಯಿದ್ದಾರಲ್ಲ, ಸೊ ಆ ಥರ ಹೆಜ್ಜೆ ನಮಸ್ಕಾರ ಹಾಕ್ಬಾರ್ದಂತೆ. ಸೊ ನನಗೆ ಅಲ್ಲಿ ಒಂದು ಯೂಟ್ಯೂಬಲ್ಲಿ ಒಬ್ಬರು ಇದು ಗುರು ರಾಯರದ್ದು ಇದರಿಂದನೇ ಒಬ್ಬರು ವಿಡಿಯೋ ಮಾಡಿ ಹಾಕ್ತಾರೆ. ನಾನು ಅವ್ರದ್ದೇ ಕೇಳಿದ್ದು. ಹೆಜ್ಜೆ ನಮಸ್ಕಾರ ಅಂದರೆ ನಾನು ಮಾಡ್ತಾಯಿದ್ದೀನಲ್ಲ, ಸೊ ಅದೇ ಥರ ಹೆಜ್ಜೆ ನಮಸ್ಕಾರ ಮಾಡಬೇಕಂತೆ. ನಮ್ಮ ದೇಹ ನಾವು ಎಷ್ಟು ದಂಡಿಸಿ ನಾವು ರಾಯರಲ್ಲಿ ಪ್ರಾರ್ಥನೆ ಮಾಡ್ತೀವೋ ಅಷ್ಟು ಒಳ್ಳೆಯದಂತೆ. ನಾವು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಅದು ಹೆಜ್ಜೆ ನಮಸ್ಕಾರ ಆಗೋದಿಲ್ವಂತೆ. ಸೊ ನಾನು ಯಾವತ್ತೂ ಆ ಥರ ಹೆಜ್ಜೆ ನಮಸ್ಕಾರ ಮಾಡಿಲ್ಲ. ನಾನು ರಾಯರ ಟೆಂಪಲ್ಗೆ ಹೋಗಿ ಇದೇ ಹೆಜ್ಜೆ ನಮಸ್ಕಾರ ಮಾಡೋದು. ನಾನು ಇಲ್ಲಿ ಅಂತಲ್ಲ, ನಾನು ಮಂತ್ರಾಲಯ ಹೋದ್ರೂ ಅಷ್ಟೇ, ನಾನು ಅಲ್ಲೂ ಹೆಜ್ಜೆ ನಮಸ್ಕಾರ ಹಾಕಿ ರಾಯರ ಹತ್ರ ಸ್ವಲ್ಪ ಹೊತ್ತು ಕೂತಿದ್ದು ಅದೇನೋ ಒಂಥರ ಸಮಾಧಾನ, ಮನಸ್ಸಿಗೆ ಒಂಥರ ಖುಷಿ. ನನಗಂತೂ ತುಂಬ ಇಷ್ಟ. ಅಷ್ಟು ಖುಷಿ ಆಗುತ್ತೆ, ಸಮಾಧಾನ ನನಗೊಂಥರ. ಪ್ರತಿ ಗುರುವಾರ ಇಲ್ಲಿಗೆ ಬಂದರೆ ಹೋದ್ರೇ ನನಗೆ ಸಮಾಧಾನ. ಸೊ ಇಲ್ಲಿ ನಾನು ಹೆಜ್ಜೆ ನಮಸ್ಕಾರ ಎಲ್ಲ ಮುಗಿದು ಅಕ್ಷತೆ ತೊಗೊಂಡು ನೆಕ್ಸ್ಟ್ ಇಲ್ಲಿಂದ ನಾವು ಸಾಯಿಬಾಬಾ, ಇಲ್ಲೇ ಒಂದು ಸ್ವಲ್ಪ ದೂರಕ್ಕೆ ಸಾಯಿಬಾಬಾ ಟೆಂಪಲ್ ಇದೆ. ಅಲ್ಲೂ ಹೋಗಿ ಅಲ್ಲೂ ತುಪ್ಪದ ಆರತಿ ಬೆಳಗಿ ಅಲ್ಲಿ ಬಾಬುನ ಹತ್ರ ಒಂದು ನಮಸ್ಕಾರ ಮಾಡಿ ನೋಡಿ. ಇಲ್ಲಿ ಗುರುವಾರ ಅಂತೂ ಸ್ವಲ್ಪ ಸಣ್ಣ ಮಳೆ ಬರ್ತಿದೆ. ಸೊ ಇಲ್ಲಿ ಒಂಥರ ಈ ಹಳ್ಳಿಗಳ ಕಡೆ ಸಂತೆ ನಡೆಯುತ್ತಲ್ಲ, ಆ ಥರ ಪ್ರತಿ ಗುರುವಾರ ಇಲ್ಲಿ ಜನ ಬರ್ತಾರೆ ಅಂದ್ಬಿಟ್ಟು ತರಕಾರಿ, ಕಡಲೆಪುರಿ ಎಲ್ಲ ಹಾಕ್ಕೊಂಡಿರ್ತಾರೆ. ಒಂಥರ ಜಾತ್ರೆ ಟೈಪ್ ಇರುತ್ತೆ. ಸೊ ಇಲ್ಲಿ ರಾಯರ ಬಾಬುನ ಟೆಂಪಲಿಂದ ಬಂದು ಸಂಜೆ ನನ್ನ ಮಕ್ಕಳಿಗೆ ಸ್ವಲ್ಪ ಚಳಿ ಅಂತ ಹೇಳ್ಬಿಟ್ಟು ಬೋಂಡ ಮಾಡಿಕೊಡಮ್ಮ ಈರುಳ್ಳಿ ಅಂದ್ಬಿಟ್ಟು, ಸೊ ಈರುಳ್ಳಿ ಬೋಂಡ ಅಂದ್ಬಿಟ್ಟು ಈರುಳ್ಳಿ ಜಾಸ್ತಿ ಹಾಕಿ ಸಬ್ಸಿಗೆ ಸೊಪ್ಪು ಹೆಂಗೂ ಇತ್ತಲ್ಲ, ಸೊ ಮಾರನೇ ಬೆಳಗ್ಗೆ ಶುಕ್ರವಾರಕ್ಕೆ ಪಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಎಲ್ಲ ರುಬ್ಬಿಟ್ಟಿದ್ದೆ. ಸೊ ಇವರಿಗೆ ಬೋಂಡ ಮಾಡೋಣ ಅಂತ ಹೇಳಿ ನಾನು ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ, ಈರುಳ್ಳಿ, ಸೊ ಸಬ್ಸಿಗೆ ಸೊಪ್ಪು ಈ ಥರ ಹಾಕ್ಬಿಟ್ಟು ಮಾಡಿದ್ರೆ ಟೇಸ್ಟ್ ಅದು ಸಕ್ಕತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಏನೂ ಇಲ್ಲ, ನಾವು ಮಾಮೂಲಿ ನಾರ್ಮಲಾಗಿ ಮಾಡೋ ಬೋಂಡ ಥರನೇ. ಸೊ ಎಕ್ಸ್ಟ್ರಾ ನಾವು ಸಬ್ಸಿಗೆ ಸೊಪ್ಪು ಆ್ಯಡ್ ಮಾಡ್ತೀನಿ ಅಷ್ಟೇ. ಈರುಳ್ಳಿ ಜಾಸ್ತಿ ಹಾಕ್ತೀನಿ, ಚೆನ್ನಾಗಿರುತ್ತೆ. ಈರುಳ್ಳಿ, ಕೊತ್ತಂಬರಿ, ಉಪ್ಪು, ಸೋಡಾ, ಕಡಲೆ ಹಿಟ್ಟು. ಸೊ ಇಲ್ಲಿ ಎಲ್ಲ ಊಟಕ್ಕೆ ಕೂತಿದ್ದಾರೆ, ಚೆನ್ನಾಗಾಗೈತೆ ಅಂತ ಹೇಳ್ತಿದ್ರು. ನಮ್ಮ ಮಂಜು ಅಂತೂ ಹುಷಾರಿಲ್ಲ, ಅಲ್ಲಿ ನೋವು ಅಂತ ಅಂದ್ಬಿಟ್ಟು ಒಂದು 10 ಬೋಂಡ ತಿಂದ್ಬಿಟ್ರು. ಚೆನ್ನಾಗೈತೆ. ನಾನು ಆ್ಯಕ್ಚುಲಿ ಹೊರಗಡೆ ಎಲ್ಲೂ ತಿಂತಿಲ್ಲ, ಮನೇಲಿ ಸಕ್ಕತ್ತಾಗೈತೆ ಅಂತ ಹೇಳ್ಬಿಟ್ಟು ಬಿಸಿದೆಲ್ಲ ತಿಂದರು, ಚೆನ್ನಾಗಿತ್ತು. ಸಬ್ಸಿಗೆ ಸೊಪ್ಪೇ ಅಷ್ಟು ಟೇಸ್ಟೇ ಒಂಥರ. ಸೊ ನಾನು ಉಪ್ಪಿಟ್ಟು ಮಾಡಿ ನೈಟು ಬೋಂಡನೂ ಮಾಡಿ ಇನ್ನೂ ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಂಗೆ ಇಟ್ಟಿದ್ದೆ, ಬೆಳಗ್ಗೆ ಪಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು. ಸಬ್ಸಿಗೆ ಸೊಪ್ಪೇ ಅಷ್ಟು ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಸೊ ಇವಾಗ ಗುರುವಾರದ ಈ ದಿನ ಹಿಂಗಿತ್ತು. ಸೊ ನನ್ನ ವಿಡಿಯೋ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಗುರುವಾರ ಈ ದಿನ ಇತ್ತು. ಬಾಯ್.